ವರ್ಷಕ್ಕೊಮ್ಮೆ ದರ್ಶನ ಕಾಣಿಸುವಂತ ಹಾಸನ ಅಧಿದೇವತೆ ಹಾಸನಾಂಬೆಯ ಗರ್ಭಗುಡಿ ಬಾಗಿಲು ಹಾಕಕ್ಕೆ ಇನ್ನು ಒಂದೇ ದಿನ ಇರುವಂತದ್ದು. ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡ್ಕೊಂಡಿರುವಂತದ್ದು. ಈಗ ಸ್ವತಃ ಜಿಲ್ಲಾಧಿಕಾರಿಗಳಿಗೆ ನಾನು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಇನ್ನೊಂದೇ ದಿನ ಬಾಕಿ ಇರುವಂತದ್ದು, ಬಹುತೇಕ ಯಶಸ್ವಿಯಾಗಿದೆ. ಏನನ್ಸುತ್ತೆ ಮೇಡಮ್? ತುಂಬಾ ಸಂತೋಷ. ಸಾಗರೋಪಾದಿಯಲ್ಲಿ ಜನಗಳು, ಭಕ್ತಾದಿಗಳು ದರ್ಶನವನ್ನ ಪಡೆದಿದ್ದಾರೆ. ತುಂಬಾ ಶಾಂತಿಯುತವಾಗಿ, ಸಂತೋಷವಾಗಿ, ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮ ನಡೆದಿದೆ. ತುಂಬಾ ಸಂತೋಷ ಇದೆ. ಮೇಡಮ್, ಎಷ್ಟು ಲಕ್ಷ ಭಕ್ತರು ಬಂದಿದ್ದಾರೆ? ಮತ್ತೆ ಈ ಬಾರಿ ದಾಖಲೆಯ ಲಡ್ಡು ಇರ್ಬೋದು, ಮತ್ತೆ ವಿಶೇಷದ ಅಂದ್ರೆ ಏನು ಟಿಕೆಟ್ ಕಲೆಕ್ಷನ್ ಇಂದ ಕೋಟ್ಯಾಂತರ ರೂಪಾಯಿ ಸಂಗ್ರಹ ಆಗಿದೆ ಅಂತಾರೆ. ಎಷ್ಟು ಲಕ್ಷ ಭಕ್ತರು ಬಂದಿದ್ದಾರೆ, ಎಷ್ಟು ಕೋಟಿ ಹಣ ಸಂಗ್ರಹ ಆಗಿದೆ ಮೇಡಮ್? ಹೌದು, ನಾವು ನಿರೀಕ್ಷೆ ಮೀರಿದಕ್ಕಿನ ಜನ ಸಾಗರ ಬಂದಿದೆ. ಇದುವರೆಗೂ 23 ಲಕ್ಷ ಭಕ್ತಾದಿಗಳು ದೇವಸ್ಥಾನದ ತಾಯಿ ಹಾಸನಾಂಬೆಯ ದರ್ಶನವನ್ನು ಪಡೆದಿದ್ದಾರೆ. ಹಾಗೆ ನೋಡಬೇಕು ಅಂದ್ರೆ ನಮ್ಮ ರೆವಿನ್ಯೂ ಏನು ಜನರೇಟ್ ಆಗಿದೆ ಅದು ಸುಮಾರು 22 ಕೋಟಿಗಿನ ಮೇಲೆ ಹೋಗಿದೆ. ಮೇಡಮ್, ಇವತ್ತು ಬರಂತ ಭಕ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತಾಯಿಯ ದರ್ಶನಕ್ಕೆ ಎಷ್ಟೋ ತನಕ ಅವಕಾಶ ಇರುತ್ತೆ, ಮತ್ತೆ ಬುಧವಾರ ಸಾರ್ವಜನಿಕರಿಗೆ ಎಷ್ಟೋ ತನಕ ಅವಕಾಶ ಇರುತ್ತೆ ದರ್ಶನಕ್ಕೆ? ಹೌದು, ಆಕ್ಚುಲಿ ಇವತ್ತು ಮಂಗಳವಾರ 21ನೇ ತಾರೀಕು ಸಂಜೆ ಒಂದು ವಿಶೇಷ ಪೂಜೆ ನಡೀತಾ ಇದೆ, ದೀಪಾವಳಿ ಪ್ರಯುಕ್ತ. ಹಾಗಾಗಿ ದೇವಸ್ಥಾನವನ್ನ 10 ಗಂಟೆಗೆ, ಮುಖ್ಯ ಪ್ರವೇಶ ದ್ವಾರವನ್ನ 10 ಗಂಟೆಗೆ ಮುಚ್ಚಲಾಗುವುದು. ದರ್ಶನ 12 ಗಂಟೆಗೆ ಕ್ಲೋಸ್ ಆಗುತ್ತೆ. ನಂತರ 12 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ಪೂಜಾ ವಿಧಾನಗಳು ನಡೀತಾ ಇದೆ. 22ನೇ ತಾರೀಕು ಬುಧವಾರ ಬೆಳಿಗ್ಗೆ ದರ್ಶನ ಪ್ರಾರಂಭ ಆಗ್ತದೆ 6 ಗಂಟೆಗೆ. ಸೊ ನಂತರ 6 ಗಂಟೆಯಿಂದ ನಿರಂತರವಾಗಿ ದರ್ಶನ ನಡೀತಾ ಇರುತ್ತೆ. ಮತ್ತೆ ರಾತ್ರಿ 22ನೇ ರಾತ್ರಿ ಅದು ಅಂತ್ಯಗೊಳ್ಳುತ್ತೆ. ಯಾಕಂದ್ರೆ ನಮ್ಮಲ್ಲಿ ಇದರ ಜೊತೆಯಲ್ಲಿ ಸಿದ್ದೇಶ್ವರ ಸ್ವಾಮಿಯವರ ಜಾತ್ರೆಯೂ ಸಹ, ಜಾತ್ರೋತ್ಸವ ನಡೀತಾ ಇದೆ. ನಾಳೆ ರಾತ್ರಿ 10 ಗಂಟೆಗೆ ಸಿದ್ದೇಶ್ವರ ಜಾತ್ರೆಯ ಚಂದ್ರಮಂಡಲೋತ್ಸವ ಅಂತೇಳಿ ನಡೆಸ್ತಾರೆ. ಹಾಗಾಗಿ ಅಷ್ಟರೊಳಗೆ ತಾಯಿಯ ದರ್ಶನವನ್ನ ಬಂದ್ ಮಾಡಲಾಗುತ್ತದೆ. ಸೊ ನಂತರ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ರಾತ್ರಿ 10:30 ಇಂದ ಅಂದ್ರೆ ಬುಧವಾರ ರಾತ್ರಿ ಬೆಳಿಗ್ಗೆ 5 ಗಂಟೆವರೆಗೆ ಇಲ್ಲಿನ ಹಾಸನ ಜನತೆಯ ಇದೇ ಏರಿಯಾದ ಜನಗಳಿಗೆ ಅವಕಾಶ ಇರ್ತದೆ, ಸ್ಥಳೀಯರಿಗೆ ಅವಕಾಶ ಇರುತ್ತೆ. ನಂತರ 5:00ವರೆಗೆ ಸಿದ್ದೇಶ್ವರ ಮಹಾಜಾತ್ರೆಯ ಕೆಂಡ ತುಳಿಯುವ ಉತ್ಸವ ಇರ್ತದೆ, ಕೆಂಡೋತ್ಸವ ಇರ್ತದೆ. ಅದರ ನಂತರ ಪೂಜಾ ವಿಧಾನಗಳ ಮೇರೆಗೆ ತಾಯಿಯ ಗರ್ಭಗುಡಿಯ ಬಾಗಿಲನ್ನ ಸುಮಾರು 12 ಗಂಟೆಯ ಒಳಗೆ ಮುಚ್ಚಲಾಗ್ತದೆ. ಕಡೆಯದಾಗಿ ಮೇಡಮ್, ಕಡೆಯ ದಿನ ಎಷ್ಟು ಲಕ್ಷ ಭಕ್ತರು ಬರುವಂತ ನಿರೀಕ್ಷೆ ಇದೆ ಮೇಡಮ್? ಈಗ ಒಂದು ದೀಪಾವಳಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ದೀಪಾವಳಿ ಹಬ್ಬ ಎಲ್ಲರೂ ತುಂಬಾ ಆಚರಿಸ್ತಾ ಇದ್ದಾರೆ ಸಡಗರದಿಂದ. ಹಾಗಾಗಿ ಸ್ವಲ್ಪ ನಮಗೆ ಕ್ರೌಡ್ ಕಮ್ಮಿ ಆಗಿದೆ. ಕಮ್ಮಿ ಅಂತ ಏನೂ ಇಲ್ಲ, ಆದಾಗ್ಯೂ ಸಹ ನಿನ್ನೆ 2 ಲಕ್ಷಕ್ಕಿಂತ ಹೆಚ್ಚಿನ ಜನ ದರ್ಶನ ಮಾಡಿದ್ದಾರೆ. ಎಷ್ಟು ಸರಾಗವಾಗಿ, ಯಾವುದೇ ತೊಂದರೆ ಇಲ್ಲದೆ ಮಾಡಿದ್ದಾರೆ. ನಿರೀಕ್ಷೆಗಂತೂ 2 ಲಕ್ಷಗಿನ ಕಮ್ಮಿ ನಿರೀಕ್ಷೆ ಮಾಡೋ ಹಾಗಿಲ್ಲ. ಆದಾಗ್ಯೂ ಸಹ ಜಿಲ್ಲಾಡಳಿತ ಸಂಪೂರ್ಣವಾಗಿ ತಯಾರಿಯನ್ನ ಮಾಡಿಕೊಂಡಿದೆ. ಧನ್ಯವಾದಗಳು. ಈಗಾಗಲೇ ದಾಖಲೆ ಅಂದ್ರೆ 23 ಲಕ್ಷ ಭಕ್ತರು ತಾಯಿಯ ದರ್ಶನವನ್ನ ಪಡೆದಿರುವಂತದ್ದು. ಇದಲ್ಲದೆ ಲಾಡು ಪ್ರಸಾದ ರೂಪದಲ್ಲಿ, ಕಾಣಿಕೆ ರೂಪದಲ್ಲಿ ತಾಯಿಗೆ 22 ಕೋಟಿ ರೂಪಾಯಿ ಬಂದಿದೆ ಅಂತಾನು ಹೇಳ್ತಾರೆ. ಒಟ್ಟು ಎರಡು ಕೂಡ 23 ಲಕ್ಷ ಜನ ಬಂದಿರೋದು ಒಂದ್ ಕಡೆ ದಾಖಲೆ ಆದ್ರೆ, 22 ಕೋಟಿ ರು ಕೂಡ ಬಂದಿರುತ್ತೆ, ಅದು ಒಂದ್ ರೀತಿ ದಾಖಲೆ ಅಂತಾನೆ ಹೇಳ್ತಾ ಇರೋದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ್.